ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಜಯ ಕರ್ನಾಟಕ ರವಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಏನಪ್ಪ ವಿಚಾರ ಅಂತ ಹೇಳಿದ್ರೆ, ಎಲ್ಲರ ಮನೆಯಲ್ಲೂ ವಾಷಿಂಗ್ ಮಿಷಿನ್ ಇವಾಗ 99% ಎಲ್ಲರ ಮನೇಲೂ ವಾಷಿಂಗ್ ಮಿಷಿನ್ ಇದೆ. ಆ ವಾಷಿಂಗ್ ಮಿಷಿನ್ ಯೂಸ್ ಮಾಡಲಿಕ್ಕೆ ಕೆಲವ್ರ ಮನೇಲಿ ಪಾಯಿಂಟ್ ಇರಲ್ಲ. ಕೆಲವು ಹಳೆ ಮನೆಗಳು ಇರ್ತವೆ. ಹಳೆ ಮನೆಗಳಲ್ಲಿ 15 amps ಪಾಯಿಂಟ್ ಕೊಟ್ಟಿರಲ್ಲ, ಏಜ್ ಪಾಯಿಂಟ್ ಎಲ್ಲ ಇರಬೇಕು. ಅದಕ್ಕೆ ವಾಷಿಂಗ್ ಮಿಷಿನ್ಗೆ ಪಾಯಿಂಟ್ ಇರಲ್ಲ. ಅದಕ್ಕೂ ಅವ್ರು ಏನು ಮಾಡ್ತಾರೆ ಅಂದರೆ ಈ ವಸ್ತುನ ಯೂಸ್ ಮಾಡ್ತಾರೆ. ಅದು ಯಾವುದು ಅಂದರೆ ಕನ್ವರ್ಟ್ರು, ಅಂದರೆ 5 to 15 amps ಕನ್ವರ್ಟ್ರ್ ಬರುತ್ತಲ್ಲ, ಇದು ನಾವು 5 to 15 amps, ಇದು ಹೆಸರು ಬಂದು ಕೋನಾ ಕಂಪ್ನಿದು 2 ಅಂತೀವಿ. ಇದನ್ನು ಕನ್ವರ್ಟ್ 5 amps ಇದಿರುತ್ತೆ, 15 amps ಇದಿರುತ್ತೆ. ಅಂದರೆ ನಿಮ್ಮ ವಾಷಿಂಗ್ ಮಿಷಿನ್ ಫಿಟ್ ಮಾಡೋ ಅಂಥದ್ದು ಇದು ದೊಡ್ಡ ಸೈಜ್ ಇರುತ್ತೆ. ಅದು ಇದಕ್ಕೆ ಫಿಟ್ ಮಾಡ್ತೀರಾ. ಇದು ನಿಮ್ಮ ಮನೆಗೆ ಪಾಯಿಂಟ್ ಇಲ್ಲದೆ ಇರೋರು ಇದನ್ನು ತೊಗೊಳ್ತೀರಾ. ಅಂದರೆ ಎಮರ್ಜೆನ್ಸಿ ಕೆಲಸ. ಎಮರ್ಜೆನ್ಸಿ ಅಂದರೆ ಇದು ನಿಮಗೆ ಒಂದು ವಾರ 15 ದಿನ ಬಂದರೆ ಹೆಚ್ಚು. ಪಾಯಿಂಟ್ ಇಲ್ಲ ಅಂದರೆ ಅವ್ರ ಮನೆಗಳಲ್ಲಿ ಬೇಗ ಸುಟ್ಟೋಗುತ್ತೆ, ಪ್ಲಗ್ಗು ಸುಟ್ಟೋಗುತ್ತೆ, ತಿರ್ಗಾ ಎಲೆಕ್ಟ್ರಿಷಿಯನ್ ಕರೆಸಿ ಅವೆಲ್ಲ ಮಾಡಿಸ್ಬೇಕು ನೀವು. ಅದಕ್ಕೆ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಇದಕ್ಕೆ ನೀವು 60 ರೂಪಾಯಿ 70 ರೂಪಾಯಿ ಕೊಟ್ಟು ತೊಗೊಳೋದನ್ನು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತೀವಿ. ಎಲ್ಲ ಸೇಫ್ ಇರುತ್ತೆ ನಿಮಗೆ. ಎಕ್ಸಾಂಪಲ್ಲು ವಾಷಿಂಗ್ ಮಿಷಿನು ಸೇಫ್ ಇರುತ್ತೆ, ತಲೆನೋವು ಇರಲ್ಲ. ನಿಮ್ಮ ಮನೆ ಪಾಯಿಂಟು ಸುಟ್ಟೋಗುತ್ತೆ ಅನ್ನೋ ತಲೆನೋವು ಇರಲ್ಲ. ಇದು ಸುಟ್ಟೋಗ್ತಾ ಇರುತ್ತೆ, ಇದು ತಲೆನೋವು ಇರಲ್ಲ. ನಾನು ಹೇಳೋ ಥರ ಮಾಡಿದ್ರೆ ಅದು ಏನು ಅಂತ ನಾನು ಈ ವಿಡಿಯೋ ತೋರಿಸ್ತೀನಿ. ದಯವಿಟ್ಟು ಪೂರ್ತಿ ನೋಡಿ. ಇದು ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಹೆಲ್ಪ್ ಆದವರು ಕಮೆಂಟ್ ಮಾಡಿ. ಹಾಗೆ ಮಿಸ್ ಮಾಡಬೇಡಿ ಬಾಸ್, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಗಂಟೆ ಹೊಡೆಯೋದು ಮಾತ್ರ ಮಿಸ್ ಮಾಡಬೇಡಿ. ಇದು 15 amps ಕಮಾಂಡೋ ಬಾಕ್ಸ್. ಇದೊಂದು ಓಕೆ. ಏನೇನು ಬೇಕು ಅಂತ ಹೇಳ್ಬಿಡ್ತೀನಿ ಫಸ್ಟೇ. ನೋಡಿ, ಇದೊಂದು ಕಮಾಂಡೋ ಬಾಕ್ಸ್ ತೊಗೊಳ್ಳಿ. ಇದು ವೈರು 2.5 3/4 ವೈರ್ ತೊಗೊಳ್ಳಿ. 2.5 ಈ ವೈರ್ ಬೇಕು. 2.5 3/4 ನಿಮಗೆ ಎಷ್ಟು ಉದ್ದ ಬೇಕೋ ಅದು ನೋಡ್ಕೊಳ್ಳಿ. 1 ಮೀಟ್ರ್ ಇದು ಬರುತ್ತೆ. 1 ಮೀಟ್ರ್ ಬೇಕಾ, 2 ಮೀಟ್ರ್ ಬೇಕಾ, 5 ಮೀಟ್ರ್ ಬೇಕಾ, ನಿಮ್ದು ಅಳತೆ ಮಾಡ್ಕೊಳ್ಳಿ. ಅಂದರೆ 1 ಮೀಟ್ರಿಗೆ 3 ಕಾಲು ಅಡಿ ಬರುತ್ತೆ. 3 ಅಡಿ ಅಂದ್ಕೊಂಡು ಮೈಂಡಲ್ಲಿ ಇಟ್ಕೊಂಡು ನೀವು ಲೆಕ್ಕ ಹಾಕ್ಕೊಳ್ಳಿ. 1 ಮೀಟ್ರಿಗೆ 3 ಕಾಲು ಅಡಿ ಬರುತ್ತೆ. ಇದೊಂದು ಓಕೆನಾ. ಈ 3 ಐಟಮ್ ಇದ್ರ ಜೊತೆಗೆ ಒಂದು ಟೆಸ್ಟರ್ ಬೇಕು. ಒಂದು ಟೆಸ್ಟರ್ ತೊಗೊಳ್ಳಿ. ನೋಡಿ, ಬಾಕ್ಸ್ ಓಪನ್ ಮಾಡಿ, ಕನೆಕ್ಷನ್ ಹೇಳ್ಕೊಡ್ತೀನಿ ಹೇಗೆ ಕೊಡೋದು ಅಂತ. ಓಪನ್ ಮಾಡ್ಕೊಳ್ಳಿ. ಕೆಲವರು ಕನೆಕ್ಷನ್ ಗೊತ್ತಿರುತ್ತೆ, ಬಟ್ ಕೆಲವರು ಹೆದರ್ಕೊಂತಾರೆ. ಈಸಿಯಾಗಿ ಆಗಲಿ ಅಂತ ನಾನು ನಿಮಗೆ ವಿಡಿಯೋ ತೋರಿಸ್ತಾ ಇದ್ದೀನಿ. ಉಪಯೋಗಿಸ್ಕೊಳ್ಳೋರು ಉಪಯೋಗಿಸ್ಕೋಬೋದು, ಸರಿನಾ? ಅದಕ್ಕೂ ಕಮೆಂಟ್ಸ್ ಹಾಕ್ಬೇಡಿ. ಕರ್ನಾಟಕದಲ್ಲಿ ಯಾರಿಗೂ ಗೊತ್ತೇ ಇಲ್ಲ ಇವನು ಹೇಳ್ಕೊಡ್ತಾಯಿದ್ದೇನೆ ಅಂತ. ಹೋದ ಸಲ ಕಮೆಂಟ್ ಬಂದಿತ್ತು, ಅದಕ್ಕೆ ಈ ಸಲ ಹೇಳ್ತಾ ಇದ್ದೀನಿ ಅಷ್ಟೇ. ಸರಿನಾ? ನೋಡಿ, ಇದ್ರ ಓಪನ್ ಮಾಡ್ಕೊಳ್ಳಿ. ನೋಡಿ, ಇದು ಏನಕ್ಕೆ ಈ ಥರದ್ದು ಕಮಾಂಡೋ ಬಾಕ್ಸ್ ತೊಗೋಬೇಕು ಅಂದರೆ, ಇದು ಕಾಣಿಸ್ತಿದೆ ನೋಡಿ, ಇದು ಸೆರಾಮಿಕ್ ಇರುತ್ತೆ. ಬೇಗ ಮೆಲ್ಟ್ ಆಗೋಲ್ಲ, ಬಳಕೆ ಜಾಸ್ತಿ ಬರುತ್ತೆ, ಮೆಲ್ಟ್ ಆಗೋಲ್ಲ ನಿಮಗೆ. ನೀವು ಇದನ್ನು ತಗೊಂಡು ನೋಡಿ, ಇದು ಫುಲ್ ಪ್ಲಾಸ್ಟಿಕ್ ಇರುತ್ತೆ, ಬೇಗ ಮೆಲ್ಟ್ ಆಗಿ ಹೋಗ್ಬಿಡುತ್ತೆ. ಇದು ತಡೆಯಲ್ಲ. ಏನೋ ಎಮರ್ಜೆನ್ಸಿ ಯೂಸ್ ಓಕೆ, ಯಾವಾಗಲೂ ಇದು ಯೂಸ್ ಆಗೋಲ್ಲ. ಓಕೆನಾ? ಇದು ಬೆಸ್ಟು. ವಾಷಿಂಗ್ ಮಿಷಿನು, ಗೀಝರ್ಗೆಲ್ಲ ತುಂಬ ಅಂದರೆ ತುಂಬ ಒಳ್ಳೆಯದು. ಆಮೇಲೆ ಹೀಟ್ರ್ಗಳಿಗೂ ಹಾಕ್ತೀರ ಇದನ್ನು ವಾಟ್ರ್ ಹೀಟ್ರ್ ಬರುತ್ತಲ್ಲ, ಅದಕ್ಕೂ ಹಾಕಿ ಬೇಗ ಆಡ್ ಮಾಡ್ಕೊತೀರ. ವಾಟ್ರ್ ಹೀಟ್ರ್ ಪ್ಲಗ್ ಹೋಗುತ್ತೆ, ಇಲ್ಲ ಪ್ಲಗ್ಗೆ ಸುಟ್ಟೋಗುತ್ತೆ, ಇಲ್ಲ ವೈರಿಂಗ್ಗಳೇ ಸುಟ್ಟೋಗುತ್ತೆ, ಅವೆಲ್ಲ ಸಮಸ್ಯೆ ಆಗುತ್ತೆ. ಇದನ್ನು ನೀವು ಕನ್ವರ್ಟ್ರ್ಗಳು ಯೂಸ್ ಮಾಡೋದ್ರಿಂದ ಎಮರ್ಜೆನ್ಸಿಗೆ ಅಷ್ಟೇ ಇದು. ಓಕೆನಾ? ಈ ಥರ ನೋಡಿ, ಓಪನ್ ಇದೆ. ಈ ಥರ ಒಂದು ಲೈಟಾಗಿ ಓಪನ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಕಡೆ ಬೇಕೋ ಆ ಕಡೆಗೆ ಓಪನ್ ಮಾಡ್ಕೊಳ್ಳಿ. ನಾನು ಮೇಲಿಂದನೇ ಓಪನ್ ಮಾಡಿದ್ದೀನಿ. ಇದನ್ನು ವೈರ್ನ ನಾನು 1 ಮೀಟ್ರ್ ವೈರ್ ಕನೆಕ್ಷನ್ ಕೊಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ. ಕೊಡಿದ ಆದಷ್ಟು 2.5 3/4 ಒಳ್ಳೆ ವೈರೇ ತೊಗೊಳ್ಳಿ. ಓಕೆನಾ? 10 ರೂಪಾಯಿ ಎಲ್ಲ ಇನ್ನೂ ಮುಂದೆ ನೋಡ್ಬೇಡಿ. ಇವೆಲ್ಲ ನಿಮಗೆ ಸ್ವಲ್ಪ ಲೈಫ್ ಬರ್ತವೆ, ಲೈಫು ಸ್ವಲ್ಪ ದಿನ ಇರ್ತವೆ. ಹೆಚ್ಚು ಕಡಿಮೆ ಕೆಲವರು ಪರ್ಮನೆಂಟಾಗಿ ಎದ್ದು ಬಿಡ್ತವೆ. ಓಕೆನಾ? ಈ ಥರ ತೊಗೊಂಡು ಯೂಸ್ ಮಾಡಿದ್ರೆ ನಿಮಗೆ ತುಂಬ ಉತ್ತಮ. ಸುಮ್ಮನೆ ಏನೋ ಇವಾಗ ಸದ್ಯಕ್ಕೆ 70 ರೂಪಾಯಿ ಸಾಕು, 70 ರೂಪಾಯಿ ಸಾಕು. ನಮ್ಮ ಜನತೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ತುಂಬ ಯೋಚನೆ ಮಾಡ್ತಾರೆ. ಬೇಕಾದ್ರೆ ಪದೇ 1000 ರೂಪಾಯಿ ಹೋಗಿರುತ್ತೆ ವರ್ಷಕ್ಕೆ ಅವ್ರದ್ದು. ತಿಂಗಳು ಒಂದೊಂದು ಹೋಯ್ತು ಅಂದರೆ 700 ರೂಪಾಯಿ 600 ರೂಪಾಯಿ ಆಗೋಯ್ತಾ? ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟಾ? 2 ವರ್ಷ 3 ವರ್ಷ ಬಂದರೂ ಬರುತ್ತಾ? 10 ವರ್ಷ ಬಂದರೂ ಬರುತ್ತಾ? ಹೇಳೋಕ್ಕಾಗಲ್ಲ. ಇನ್ನೂ ಲೈಫ್ ಸೇಫ್ ಇರುತ್ತೆ, ನಿಮಗೆ ಭಯ ಇರಲ್ಲ. ತುಂಬ ಸೇಫ್ ಇರುತ್ತೆ, ಸೆರಾಮಿಕ್ ಇರುತ್ತೆ, ಮೆಲ್ಟ್ ಆಗೋಲ್ಲ, ಬಳಕೆ ಆದಷ್ಟು ಬಳಕೆ ಬರುತ್ತೆ ನಿಮಗೆ. ಓಕೆನಾ? ನೋಡಿ, ಇದು 3 ವೈರ್ ತೊಗೊಂಡಿದ್ದೀನಿ. ಇದರಲ್ಲೂ ನೋಡಿ, ಇದು ರೆಡ್ ವೈರು, ಬ್ಲ್ಯಾಕ್ ವೈರು, ಗ್ರೀನ್ ವೈರು. ಓಕೆನಾ? ಮೇಯ್ನು, ನ್ಯೂಟ್ರಲ್ಲು, ಇದು ಅರ್ಥಿಂಗ್ ವೈರು. ಇಲ್ಲಿ ನೋಡಿ, ಕಾಣಿಸ್ತಿದೆ. ಎಲ್ಲ ಸ್ಕ್ರೂಗಳನ್ನ ಲೂಸ್ ಮಾಡ್ಕೊಳ್ಳಿ. ಸ್ಕ್ರೂ ಓಪನ್ ಆದಮೇಲೆ ನೋಡಿ, ಇದು ಮೊದಲು ನಿಮಗೆ ಗ್ರೀನ್ ವೈರೇ ತೊಗೊಳ್ಳಿ. ಅರ್ಥಿಂಗ್ ವೈರು ಇಂಪಾರ್ಟೆಂಟ್ ಇರುತ್ತೆ. ದೊಡ್ಡ ಐಟಮ್ ಯೂಸ್ ಮಾಡ್ತೀರಲ್ವ, ನೋಡಿ ಅರ್ಥಿಂಗ್ ವೈರು ಇಲ್ಲಿ ಮೇಲೆ ಕಾಣಿಸ್ತಿದೆ. ಇಲ್ಲಿ ಕಾಣಿಸುತ್ತೆ ನೋಡಿ ನಿಮಗೆ.
3 ಪಿನ್ ಕೊಟ್ಟಿದ್ದಾನೆ. ಈ ಥರ ಬಾಕ್ಸಲ್ಲಿ ನಿಮ್ಗೆ 3 ಪಿನ್ ಬರೋದು ಇದು. ಇದ್ರ ಮೇಲ್ಗಡೆ ಸಾಕೆಟಲ್ಲಿ ಇದೆಯಲ್ಲ, ಇದ್ರ ಮೇಲ್ಗಡೆ ಇದೆಯಲ್ಲ, ಇಲ್ಲಿ ಅರ್ಥಿಂಗ್ ಲೋಗೋ ಇರುತ್ತೆ. ಈ ಪಿನ್ನು ಅರ್ಥಿಂಗ್ ಪಿನ್ನು. ಅದಕ್ಕೆ ನೀವು ಗ್ರೀನ್ ಕಲರ್ ಬಂದಿರುತ್ತೆ ನೋಡಿ, ಅದನ್ನು ಕೊಡಿ ಇಲ್ಲಿಗೆ. ಕಾಣಿಸ್ತಿದೆಯಲ್ವಾ, ಇಲ್ಲಿ ಗ್ರೀನ್ ಕಲರ್ ಕೊಡಿ. ತಿರ್ಗಿ ಅದಾದಮೇಲೆ ಇದರಲ್ಲಿ ಮೇಯ್ನ್ ವೈರ್ ಇದೆ ನೋಡಿ, ಯಾವುದೋ ಮೇಯ್ನ್ ವೈರ್ ಹೇಳಿ ರೆಡ್ ಕಲರ್ನ ಮೇಲೆ ಕೊಡಿ. ಇಲ್ಲಿ ಎಲ್ ಅಂತ ಕೆಲವು ಬರ್ತಿರ್ತಾರೆ, ಕೆಲವು ಬರೋಲ್ಲ. L1 L2 ಅಂತ ಇರುತ್ತೆ. ಓಕೆನಾ, ಮೇಲೆ ಕೊಡಿ. ಇದನ್ನು ಸ್ವಿಚ್ ಇದೆಯಲ್ಲ, ಸ್ವಿಚ್ ಮೇಲ್ಗಡೆ ಕೊಡಿ. ಇದನ್ನು ನೋಡಿ, ಕಾಣಿಸ್ತಿದೆಯಲ್ಲ ನೋಡಿ, ಎಲ್ಲ ಕೊಟ್ಟಿದ್ದೀನಿ. ಇಲ್ಲಿ ರೆಡ್ ಕೊಟ್ಟಿದ್ದೀನಿ, ಇಲ್ಲಿ ಗ್ರೀನ್ ಕೊಟ್ಟಿದ್ದೀನಿ. ಈ ಬ್ಲ್ಯಾಕ್ ವೈರ್ ಇದೆಯಲ್ಲ, ಬ್ಲ್ಯಾಕು ಇಲ್ಲಿದೆ ನೋಡಿ, LN ಅಂದರೆ ಲೈನು ನ್ಯೂಟ್ರಲ್ ಇದೆಯಲ್ಲ, ರೈಟ್ ಸೈಡ್ದು ಕಾಣಿಸ್ತಿದೆ ಅಲ್ಲಿ ನೋಡಿ, ರೈಟ್ ಸೈಡ್ದು ಇದೆ. ಇಲ್ಲಿ ನ್ಯೂಟ್ರಲ್ ಅಂತ ಇರುತ್ತೆ. ನ್ಯೂಟ್ರಲ್ಲು ಬಂದು ಸಾಕೆಟಲ್ಲಿ 3ನೇ ಪಿನ್ನು ಕೊಡಿ ಕನೆಕ್ಷನ್. ಸಾಕೆಟಲ್ಲಿ 3ನೇ ಪಿನ್ ನೋಡಿ, ಕನೆಕ್ಷನ್ ಆಯ್ತಿದ್ದು. ಇವಾಗ ಇನ್ನೊಂದು ವೈರ್ ಪೀಸ್ ತೊಗೊಳ್ಳಿ. ನೋಡಿ, ಈ ವೈರ್ ಇದೆ ನೋಡಿ, ಈ ವೈರ್ ಇಷ್ಟದ ವೈರ್ ತೊಗೊಳ್ಳಿ. ಇದು 2.5 ತೊಗೊಳ್ಳಿ ಸಾಕು. ನಮ್ಮ ಅಂಗಡಿಲೂ ರೆಡಿಮೇಡ್ ಸಿಗುತ್ತೆ. ಓಕೆನಾ, ರೆಡಿ ಮಾಡಿ ಇಕ್ಕಿರ್ತೀವಿ ನಾವು ನೋಡಿ. ಇದನ್ನು ಇಲ್ಲಿ ಕೆಳಗಡೆ ಕೊಡಿ. L1 L2 ಅಂತ ಇರುತ್ತಲ್ಲ, ಕೆಳಗಡೆ ಕೊಡಿ. ಇಲ್ಲಿ ಮೇಯ್ನ್ ಕೊಟ್ಟಿರ್ತೀರಲ್ವ, ಅದ್ರ ಕೆಳಗಡೆ ಕೊಡಿ. ಇದನ್ನು ಕೊಟ್ಟಿದ್ದೀರಲ್ವ. ಇದಾದ ಮೇಲೆ ಇದನ್ನು ತೆಗೆದುಬಿಟ್ಟು ಇಲ್ಲಿ L ಅಂತ ಇರುತ್ತೆ, 3 ಪಿನ್ ಸಾಕೆಟಲ್ಲಿ L ಅಂತ ಇರುತ್ತೆ ಮೇಯ್ನ್ ನೋಡಿ. ಬ್ಲ್ಯಾಕ್ ಕಲರ್ನ ನಿಮ್ಗೆ ಗೊತ್ತಾಯ್ತಲ್ಲ, ಇಲ್ಲಿ ನೋಡಿ, ಇದು ಮೇಯ್ನಿಂದ ಸ್ವಿಚ್ಚಿಂದ ರೆಡ್ ಕಲರ್ ಬಂದಿರುತ್ತೆ. ರೆಡ್ಡಿಂದ ತಿರ್ಗಿ ಅಲ್ಲಿಂದ ಒಂದು ವೈರ್ನ ತೆಗೆದು ಇಲ್ಲಿ ಕೊಡಿ. ಯಾವ ಕಲರ್ ಆದರೂ ನಡೆಯುತ್ತಿದ್ದು. ಓಕೆನಾ, ಕಾಣಿಸ್ತಿದೆಯಲ್ವಾ, ನೀಟಾಗಿ ನೋಡ್ಕೊಳ್ಳಿ. ನೋಡಿ, ವೈರ್ಗಳು ನೋಡ್ಕೊಳ್ಳಿ ಒಂದ್ಸಲ ನೀಟಾಗಿ. ರೆಡ್ ಕಲರು ಮೇಯ್ನು ಸ್ವಿಚ್ ಕೊಡಬೇಕು ಒಂದು, ಅಲ್ಲಿಂದ ಎತ್ತಿ ಇಲ್ಲಿಗೆ L ಅಂತ ಬರೆದಿರುತ್ತೆ, ಇಲ್ಲಿ ಎಲ್ಲಿಗೆ ಕೊಡಬೇಕು. ತಿರ್ಗಿ ಬ್ಲ್ಯಾಕು ಡೈರೆಕ್ಟಾಗಿ ನ್ಯೂಟ್ರಲ್ಲು ಕೊಡಬೇಕು. ಅದು ಸಾಕೆಟಲ್ಲಿರುತ್ತೆ 3ನೇ ಪ್ಲಗ್ಗಲ್ಲಿ. ಆಮೇಲೆ ಅರ್ಥಿಂಗ್ ವೈರ್ ಗೊತ್ತಲ್ಲ, ಅರ್ಥಿಂಗ್ ವೈರ್ ಕೊಡಬೇಕು. ಆಮೇಲೆ ಇದಾಯಿತು ನೋಡಿ, ಕೆಲಸ ಆಯಿತು. ಟೈಟ್ ಮಾಡಿಲ್ಲ ಅನಿಸುತ್ತೆ, ಒಂದು ನಿಮಿಷ. ಟೈಟ್ ಬ್ಲ್ಯಾಕ್ ಗೊತ್ತಾಯ್ತಾ. ಇಷ್ಟೇ ಸ್ನೇಹಿತರೆ, ಇದ್ರದ್ದು ನಿಮಗೆ ಉಪಯೋಗ ನೋಡಿ. ಇಲ್ಲಿಗೆ ಬೇಕಾದ್ರೆ ಒಂದು ರೌಂಡು ಕಟ್ಕೊಳ್ಳಿ. ಈ ವೈರ್ ದಪ್ಪ ಇದ್ದರೆ ಇಲ್ಲಿಗೆ ಏನಾರ ಒಂದು ಟೇಪೋ ಹೊಡೆದು ಬಿಡಿ ನೋಡಿ. ಈ ಥರ ಕಟ್ಬಿಡಿ. ಈ ಥರ ಕಟ್ಬಿಟ್ಟು ನೋಡಿ, ಈಚೆ ಬರಲ್ಲ ವೈರು, ಈಚೆ ಬರಲ್ಲ. ನೀಟಾಗಿ ಕಟ್ಬಿಟ್ಟು ಅದನ್ನು ಕ್ಲೋಸ್ ಮಾಡ್ಕೊಳ್ಳಿ ನೋಡಿ. ನಾನು ಕ್ಲೋಸ್ ಮಾಡ್ತಾಯಿದ್ದೀನಿ, ಈಗ ಮಾಡೇ ಬಿಡ್ತಾಯಿದ್ದೀನಿ ಅದನ್ನು ಪೂರ್ತಿ. ನೋಡಿ ಆಯ್ತಾ. ಇದು ಫಿಕ್ಸ್ ಆದಮೇಲೆ ಇದು ಪ್ಲಗ್ ತೊಗೊಳ್ಳಿ. ಇದನ್ನು ಪ್ಲಗ್ಗು ಓಪನ್ ಮಾಡ್ಕೊಳ್ಳಿ. ಇದು 5 ಆಂಪ್ಸಲ್ಲಿ ಕೊಟ್ಟಿರ್ತಾನೆ. ಇದು 5 ಆಂಪ್ಸ್ ಪ್ಲಗ್ ಇದು ಕೊಟ್ಟಿರ್ತಾರೆ. ಬಟ್ ನನ್ನ ಪ್ರಕಾರ ಕೆಲವು ಆಗಲ್ಲ ನೋಡಿ, ಕೆಲವುದಕ್ಕೆ ಹೋಗುತ್ತೆ. ತುಂಬ ದಪ್ಪ ಇರೋದಕ್ಕೆ ಹೋಗಲ್ಲ, ಇದಕ್ಕೆ ಹೋಗಿದೆ. ನೋಡ್ರಿ, ಇಲ್ಲಿ ಎಲ್ಲೋ N ಅಂತ ಬರೆದಿರುತ್ತೆ. ಎಲ್ಲಿಗೆ ರೆಡ್ ಕೊಡಬೇಕು. ಇದು Nಗೆ ನ್ಯೂಟ್ರಲ್ಗೆ ಬ್ಲ್ಯಾಕ್ ಕೊಡಬೇಕು. ಸೇಮ್ ಅಲ್ಲಿ ಹೇಳ್ಕೊಡ್ನಲ್ಲ ನಿಮಗೆ, ಅದೇ ಥರ. ಆಮೇಲೆ ಗ್ರೀನ್ ಇದೆಯಲ್ಲ, ಗ್ರೀನ್ನ ನ್ಯೂಟ್ರಲ್ಲು ಮೇಲಿದೆ ನೋಡಿ, ನ್ಯೂಟ್ರಲ್ಲು. ನಿಮಗೆ ಅದು ಮಾರ್ಕ್ ಕಾಣಿಸ್ತದೆ, ಗೆರೆ ಎಳೆದ್ಬಿಟ್ಟು ಮೇಲ್ಗಡೆ ಒಂದು ಗೆರೆ ಎಳೆದಿರ್ತಾರೆ ಅಡ್ಡ, ಅದು ನ್ಯೂಟ್ರಲ್ಲು. ಲೂಸ್ ಮಾಡಿ ಅರ್ಥಿಂಗ್ ವೈರ್ನು ಕನೆಕ್ಷನ್ ಕೊಡಿ. ಆಯಿತಾ ನೋಡಿ ಸ್ನೇಹಿತರೆ, ಇಷ್ಟ ಇದೆ.
ಕಾಣಿಸ್ತಿದೆ ಅನ್ಕೊತೀನಿ ನೋಡಿ. ಈ ಕಡೆ ಬ್ಲ್ಯಾಕು, ಆ ಕಡೆ ರೆಡ್ಡು, ಮೇಲ್ಗಡೆ ಅರ್ಥಿಂಗು. ಇಷ್ಟೇ, ಏನು ಡಿಫ್ರೆನ್ಸ್ ಇಲ್ಲ. ಮೇಯ್ನು ರೆಡ್ಡು ಬ್ಲ್ಯಾಕು ಇವೆರಡೇ ಮೇಯ್ನ್ ಬರುತ್ತೆ ನಿಮಗೆ. ಇವೆರಡೇ ಮೇಯ್ನ್ ಬರುತ್ತೆ ನಿಮಗೆ. ಅದಾದಮೇಲೆ ಇನ್ನು ಫಿಕ್ಸ್ ಮಾಡ್ಕೊಳ್ಳಿ. ಹುಷಾರ ಗಮನ ಇಟ್ಕೊಂಡು ಈ ವಿಡಿಯೋನ ನೋಡಿ ಮಾಡಿ, ಸರಿನಾ? ಇಷ್ಟೇ ಸ್ನೇಹಿತರೆ. ನೋಡಿ, ಇದು ಬೆಟರಾ ನಿಮಗೆ? ನೋಡಿ, ವೈರ್ 1 ಮೀಟ್ರ್ ವೈರ್ ಹಾಕಿದ್ದೀನಿ. 3 ಪಿನ್ ಪ್ಲಗ್ಗು 5 ಆಮ್ಸು, ಇದು 15 ಆಮ್ಸು ಕಮಾಂಡೋ ಬಾಕ್ಸು. ಓಕೆನಾ? ಬಾಳಿಕೆ ಬರುತ್ತೆ. ಇದೊಂದು ನೋಡಿ, ಇದು ಬೆಟರಾ ಇದು ಬೆಟರ್, ಏನು ಡಿಸೈಡ್ ನೀವೇ ಮಾಡಿ. ಇಷ್ಟೇ ಸ್ನೇಹಿತರೆ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ನೋಡಿರಿ. ಹೀಗೆ ನಮಗೆ ಸಪೋರ್ಟ್ ಇರಲಿ ಅಂತ ಕೇಳ್ಕೊತಾ ಇರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಒಳ್ಳೆಯದಾಗಲಿ. ಬಾಯ್.